ನಮಸ್ಕಾರ ಕನ್ನಡಿಗರೇ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ BEML ಅಲ್ಲಿ ಸುಮಾರು 24-25 ವರ್ಷಗಳಿಂದ 2600 ಜನ ಕೆಲಸ ಮಾಡ್ತಾ ಇರುವಂತಹ ಈ ಸಂಸ್ಥೆಯಲ್ಲಿ ಅವರನ್ನ ಬಿಟ್ಟು, ಅವರು ತಾತ್ಕಾಲಿಕವಾಗಿ ಕೆಲಸ ಮಾಡುವಂತ ಆ ಯುವಕರನ್ನ, ಆ ಕಾರ್ಮಿಕರನ್ನ ಬಿಟ್ಟು ಹೊರ ರಾಜ್ಯಗಳಿಂದ ನೀವು 110 ಜನನ್ನ ಪರ್ಮನೆಂಟ್ ಆಗಿ ಕೆಲಸಕ್ಕೆ, ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡಿರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಬಂದಂತ ಶಾಂತನು ರೈ, ಪ್ರಸಾದ್ ಶತಪಥಿ ಅನ್ನುವಂಥ ಬೇರೆ ರಾಜ್ಯದ ಅಧಿಕಾರಿಗಳು ಈ ಕನ್ನಡದ ಮಕ್ಕಳಿಗೆ ಅನ್ಯಾಯವನ್ನು ಮಾಡುವುದರ ಮುಖಾಂತರ ಹೊರ ರಾಜ್ಯದವ್ರನ್ನ ಹಣದ ಆಸೆಗೋ ಇನ್ಯಾವುದೋ ಆಸೆಗೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಬರೆಯೋದ್ರ ಮುಖಾಂತರ ಶಾಶ್ವತವಾಗಿ ಅವ್ರನ್ನ ಕೆಲಸಕ್ಕೆ ತಗೊಂಡಿರ್ತಾರೆ. ಇಲ್ಲಿ ಹುಟ್ಟಿರುವಂತಹ ಕನ್ನಡದ ಮಕ್ಕಳು ಏನ್ ಮಾಡಬೇಕು, ಇಲ್ಲಿ ಇಂಜಿನಿಯರ್ ಮಾಡಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ಕನ್ನಡಿಗರಲ್ಲಿ ಮೂಡಿ ಬರ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಆದೇಶವನ್ನ ಮಾಡಿದ್ರು, ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕಂತ. ಮಾನ್ಯ ಕೇಂದ್ರದ ಉಕ್ಕು ಮಂತ್ರಿಗಳಾದಂತ HD ಕುಮಾರಸ್ವಾಮಿ ಅವರು ಕನ್ನಡದ ಬಗ್ಗೆ, ಈ ಮಣ್ಣಿನ ಮಗನಾಗಿ ಅತ್ಯಂತ ಕನ್ನಡದ ಬಗ್ಗೆ ಪ್ರೀತಿ ಇರುವಂತವರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ಗಮನವನ್ನು ಹರಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಇಲ್ಲಿ ಏನಿದ್ದಾರೆ 2600 ಜನ ಕಾರ್ಮಿಕರು, ಅವ್ರನ್ನ ನೀವು ಪರ್ಮನೆಂಟ್ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ಕನ್ನಡಿಗರಿಗೆ ಮಾಡ್ತಾ ಇರುವಂತ ದ್ರೋಹ. ಕರ್ನಾಟಕ ರಕ್ಷಣಾ ವೇದಿಕೆ ಶೀಘ್ರದಲ್ಲೇ ಹೋರಾಟವನ್ನ ಕೈಗೆತ್ತಿಕೊಳ್ಳುವುದರ ಮುಖಾಂತರ ಇಂಥ ಕೇಂದ್ರ ಸಂಸ್ಥೆಗಳ ವಿರುದ್ಧ ದಿಟ್ಟವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ರಾಜ್ಯ ವ್ಯಾಪ್ತಿ ನಮ್ಮ ಸಂಘಟನೆಯು ಸೇರಿ KGF ಮತ್ತೆ ಸಂಪಂಗಿ ರಾಮನಗರದಲ್ಲಿರುವಂತಹ ಹೆಡ್ ಆಫೀಸ್ಗೆ ಶೀಘ್ರದಲ್ಲೇ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಕೇಂದ್ರ ಸಚಿವರು ಮತ್ತೆ ರಾಜ್ಯ ಸರ್ಕಾರನು ಈ ಕೂಡಲೇ ಗಮನವನ್ನು ಹರಿಸಿ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ, ಇಲ್ಲಿ ಇಂಜಿನಿಯರ್ ಪದವೀಧರರಾಗಿರುವಂತಹ ವಿದ್ಯಾರ್ಥಿಗಳಿಗೆ, ಇಲ್ಲಿ ITI ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲಸವನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಶೀಘ್ರದಲ್ಲೇ ಜಾರಿಗೆ ತರುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.